ನಿನ್ನೆ ನಾಳೆಗಳ ನಡುವೆ ಯಾವುದೋ ಒಂದು ರೀತಿಯ ನ್ಯೂನತೆಯಿಂದ ಮದುವೆ ನಿಂತು ಹೋಗಿದ್ದ ಹೆಣ್ಣೊಬ್ಬಳು ತನ್ನ ತಾಯಿಯ ಸೇವೆಗೆ ಬದುಕು ಮುಡಿಪಿಟ್ಟು ಅನೇಕ ನೋವು ಅವಮಾನಗಳನ್ನು ಅನುಭವಿಸುತ್ತಾಳೆ. ಅವಳಿಗೆ ಒದಗಿದ ಅವಮಾನಗಳಿಗೆ ಇನ್ನೊಂದು ಹೆಣ್ಣಿನ ಬಾಳಲ್ಲಿ ವಿಧಿ ಉತ್ತರ ಕೊಡುತ್ತಿದೆಯೇನೋ ಅನಿಸತೊಡಗಿದ್ದೇ ಈ ಕಥೆ. ಕಥೆ ನಿನ್ನೆ ನಾಳೆಗಳ ನಡುವೆ. ರಚನೆ ಸುಮಧ್ವ. ಧ್ವನಿ ಮಂಜುಳಾ. ನಿಶ್ಚಿತಾರ್ಥ ಮುಗಿದು ಛತ್ರ ಕೂಡ ನಿರ್ಧಾರವಾಗಿದ್ದ ನನ್ನ ಮದುವೆ ಗಂಡು ಕೊಟ್ಟ ಒಂದು ಕ್ಷುಲ್ಲಕ ಕಾರಣ, ಹೆಣ್ಣಿನ ಧ್ವನಿ ಹೆಣ್ಣಿನಂತಿಲ್ಲ ಅನ್ನೋದ್ರೊಂದಿಗೆ ಮದುವೆ ಮುರಿದು ಬಿದ್ದಿತ್ತು. ಅಪ್ಪ ಸತ್ತು ವರ್ಷ ಕಳೆಯೋದನ್ನೇ ಕಾದಿದ್ದವನಂತೆ ನನ್ನ ಮದುವೆ ಮುರಿದು ಬಿದ್ದ 2 ತಿಂಗಳಲ್ಲಿ ಅಣ್ಣ ಗಿರೀಶ ಮದುವೆಯಾಗಿದ್ದ. ಅಮ್ಮ ನನ್ನ ಕಡೆ ನೋಡಿ ಏನೂ ಮಾಡ್ಲಾರೆ ಅಂತ ಅಸಹಾಯಕತೆಯಿಂದ ಕಣ್ಣೀರಿಟ್ಟಿದ್ಲು. ಆಮೇಲಿನ ಕಾಲ ತನಗೆ ತಾನೇ ಕಳೆದಿತ್ತು. ನನ್ನ ಮದುವೆಗಾಗಿ ಅಮ್ಮನ ಪ್ರಯತ್ನಕ್ಕೇನೂ ಫಲ ಸಿಕ್ಕಿರಲಿಲ್ಲ. ನನ್ನನ್ನು ನೋಡಲು ಗಂಡು ಬರ್ತಾರಂದ್ರೆ ಸಾಕು, ಅಣ್ಣನ ಹೆಂಡತಿ ವಸುಂಧರಾ ಮಗುವಿಗೆ ಹುಷಾರಿಲ್ಲ ಅಂತ ಕೋಣೆ ಸೇರ್ತಿದ್ಲು. ಅದು ಸಹಜವಾಗಿ ಹೋಗಿತ್ತು. ಅಮ್ಮ ಅಣ್ಣ ಎದುರಿಗೆ ಒಮ್ಮೆ ಅತ್ತು ರಂಪ ಮಾಡಿದಾಗ ಅಣ್ಣ ಅವನ ಕರ್ತವ್ಯ ಮರೆತು ಹೆಂಡತಿ ಮಗನೊಂದಿಗೆ ನಮ್ಮನೆಯಿಂದ ದೂರವಾಗಿದ್ದ. ಮನಸ್ಸು ಮುರಿದ ಮೇಲೆ ಮನೆ ಒಂದಾಗಿರಲು ಸಾಧ್ಯನೇ ಇಲ್ಲ ಅನ್ನೋದು ವಾಸ್ತವವಾಗಿತ್ತು. ನನಗೆ ಮದುವೆಯಾಗದ್ದಕ್ಕೆ ಯಾರು ಏನೇ ಕಾರಣ ಕೊಟ್ಟರೂ ದೈವದ ನಿರ್ಣಯ ಮೀರಲಾಗದು ಅನ್ನೋ ಮಟ್ಟಕ್ಕೆ ನಾನು ಅಮ್ಮ ಮನಸ್ಸನ್ನು ಸಮಾಧಾನಪಡಿಸ್ಕೊಂಡ್ವು. ನಾನು ಮದುವೆಯಾಗದೆ ಉಳಿದ್ರೂ ಸರ್ಕಾರಿ ಕೆಲಸವಿದ್ದಿದ್ದರಿಂದ ಬದುಕಲು ಯಾರ ಹಂಗಿನಲ್ಲೂ ಇರಬೇಕಾಗಿರಲಿಲ್ಲ. ವರ್ಗವಾದ ಸ್ಥಳಗಳಿಗೆಲ್ಲ ಅಮ್ಮ ನನ್ನೊಂದಿಗೆ ಬಂದರು. ನನಗೆ ಅಮ್ಮ, ಅಮ್ಮನಿಗೆ ನಾನು ಆಸರೆಯಾಗಿ ಬದುಕು ಸಾಗಿಸಿದ್ವು. ಕಾಲ 30 ವರ್ಷಗಳ ಓಟ ಮುಗಿಸಿತ್ತು. ನಾನು ಸತ್ರೆ ಮಗಳಿಗ್ಯಾರ ಗತಿ ಎಂತ ಹಲುಪ್ತಿದ್ದ ಅಮ್ಮ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ದಾಟಿ 85ರ ಹರೆ ತಲುಪಿದ್ರು. ನಾನು ನಿವೃತ್ತಿಯಾದ ಮೇಲೆ ಸ್ವಂತ ಊರಿಗೆ ಬಂದು ಮೊದಲು ಅಪ್ಪನ ಮನೆ ಇದ್ದ ಸ್ಥಳದಲ್ಲೇ ಹುಡುಕಿ ಬಾಡಿಗೆಗೆ ಮನೆ ಹಿಡಿದು ಅಲ್ಲೇ ವಾಸಿಸತೊಡಗಿದೆ. ಅದ್ಯಾಕೆ ಅಮ್ಮ ಬೆಳಗಿನಿಂದ ಮಂಕಾಗಿರೋದು ಎಂದ ನನ್ನ ಪ್ರಶ್ನೆ ಅಮ್ಮನ ಕಿವಿಗೆ ಬಿದ್ದರೂ ಉತ್ತರಿಸದೆ ಸುಮ್ಮನಿದ್ರು. ಆರೋಗ್ಯವಾಗಿದ್ದಿತ್ತಾನೆ, ಇಂದು ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ. ನಿನ್ನೆ ನನ್ನ ಜೊತೆ ಬಂದಿದ್ದೆ, ಇವತ್ತು ಸುಸ್ತಾ ಹೇಗೆ? ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ಅಮ್ಮ ಮೌನವಾಗಿದ್ರು. ನನಗೆ ಅಮ್ಮನ ಈ ಮೌನ ಹೊಸದು. ಅಮ್ಮ ಅದ್ಯಾಕೋ ಮೌನವಾಗಿರುವಂತೆ ಒಟಗುಟ್ಟದೆ ಮೌನವಾಗಿರುವುದನ್ನು ನೋಡಿ ಏನಾಯಿತು ಅಂತ ಆಶ್ಚರ್ಯವಾಯಿತು. ಅಮ್ಮನ ಮೌನದ ಹಿಂದಿನ ಗುಟ್ಟು ಒಮ್ಮೊಮ್ಮೆ ತನ್ನಿಂದ ತಾನೇ ರಟ್ಟಾಗ್ತಿತ್ತು. ಅಮ್ಮ ತನ್ನ ಪಾಡಿಗೆ ತಾನು ಒಟ್ಗುಡ್ತಾ, ಬೈಕೊಳ್ತಾ, ಅಳ್ತಾ, ಕಣ್ಣೊರ್ಸ್ಕೊಳ್ತಾ, ಕೊನೆಗೆ ರೋಸಿ ಶಾಪ ಹಾಕೋದು ನನಗೆ ಅತಿ ಸಹಜ ಕ್ರಿಯೆ ಅನ್ನಿಸ್ತಿತ್ತು. ಅಮ್ಮ ಹಾಗೆ ವರ್ತಿಸಿದ್ರೆ ಸಹಜವಾಗಿದ್ದಾಳೆ ಅನ್ನಿಸ್ತಿತ್ತು. ಅಮ್ಮ ಒಟ್ಗುಟ್ಟುವಾಗ ನಾನು ಸುಮ್ಮನಿದ್ರೆ ಅಮ್ಮ ನಿನಗೇನು ಕಿವುಡ, ಇಷ್ಟೆಲ್ಲ ಬಡ್ಕೊಂಡ್ರು ತುಟಿ 2 ಮಾಡೋದಿಲ್ವಲ್ಲ ಎಂದು ಬೈದು ಸಮಾಧಾನ ಮಾಡ್ಕೊಳ್ತಿದ್ರು. ಅಮ್ಮನ ಆ ಸ್ವಗತ ಬಹಳಷ್ಟು ಸಾರಿ ಯಾರ ಬಗೆಗೆ ಯಾತಕ್ಕೆ ಅಂತ ನನಗೆ ಅರಿವಾಗ್ತಿರ್ಲಿಲ್ಲೋ, ಆದರೂ ಅಲ್ಲಿ ನೋವು, ಅಸಹಾಯಕತೆ, ದುಃಖ, ಕೋಪ ಎಲ್ಲವೂ ಇರ್ತಿತ್ತು. ಅದಕ್ಕೆ ಅವ್ರಿಗೆ ಸಾಂತ್ವನ ಹೇಳುವಷ್ಟು ಶಕ್ತಿ ನನ್ನಲ್ಲಿರಲಿಲ್ಲ. ಏನು ಎತ್ತ ಎಂದು ವಿಚಾರಿಸಿದ್ರೆ ಅದಕ್ಕೆ ಪರಿಹಾರ ತೋರೋಷ್ಟು ಪ್ರಬುದ್ಧತೆಯೋ ಸಹನೆಯೋ ನನಗೆ ಇಲ್ಲ ಎಂದು ನನಗೆ ನಾನೇ ನಿರ್ಧರಿಸಿದ್ದೆ. ಆ ಅರಿವು ನಾನು ನನ್ನ ವಾಸ್ತವ ಬದುಕಿನ ಅನುಭವದಿಂದ ಕಲಿತಿದ್ದು. ಅದಕ್ಕೆ ನಾನು ಅಮ್ಮನ ಒಟಗುಟ್ಟುವಿಕೆಗೆ ಬಹಳಷ್ಟು ಸಾರಿ ಮೌನ ವಹಿಸ್ತಿದ್ದೆ. ಅಮ್ಮ ಮಾತಾಡದೇ ಇದ್ದದ್ದು ನೋಡಿ ಎದ್ರೆ ಹೋಗುವುದು ಎಂದು ನನಗೆ ನಾನೇ ನಿರ್ಧರಿಸಿ ನಿತ್ಯದ ಕೆಲಸದಲ್ಲಿ ತೊಡಗಿಕೊಂಡೆ. ಸ್ವಲ್ಪ ಹೊತ್ತಲ್ಲೇ ಅಮ್ಮ ಒಟ್ಗುಟ್ಟಲು ಪ್ರಾರಂಭ ಮಾಡಿದ್ಲು. ದೈವಕ್ಕೆ ಚೀಮಾರಿ ಹಾಕಲು ಮೊದಲಿಟ್ಲು. ಇಂದಿನ ಅಮ್ಮನ ಮೌನಕ್ಕೆ ನನಗೆ ಉತ್ತರ ಬೇಕಿತ್ತು. ಆ ಒಟಗುಟ್ಟುವಿಕೆಗೆ ಕಿವಿಗೊಟ್ಟೆ. ನಿನಗೇನು ಕರುಣೆ ಇಲ್ಲ, ಅಷ್ಟು ಚಿಕ್ಕ ಹುಡುಗಿ, ಗರ್ಭಕೋಶ ತೆಗೆದು ಪ್ರಾಣ ಉಳಿಸಿದ್ದೆ ಎಂತಕ್ಕೆ? ಹೆಣ್ಣಾಗೆ ಇಲ್ದ್ಮೇಲೆ ಇನ್ನೆಂಥ ಜೀವನ ಮಾಡೋದು? ಗಂಡ ಹೆಂಡತಿ ಉಪಯೋಗ ಅಲ್ಲ ಅಂತ ಬೇರೆ ಹೆಣ್ಣನ್ನು ಹುಡುಕೋದು ಸಹಜ. ಅದಕ್ಕೆ ಇವ ಹತ್ರ ಅವನ ಮನೆ ವಂಶ ನಾಶವಾಗ ಸತ್ಯನ ಬೇಡ ಎಂದದಕ್ಕೆ ಅವ ಕೊಟ್ಟ ಕಾರಣ ಈಗಲೂ ಮೈ ಉರಿಯತ್ತೆ. ಅವಳ ಗಂಟ್ಲು ಗಡ್ಸು,
ಹೆಣ್ಣಂತೆ ಕೇಳಿಸ್ತು ಎಂದಿದ್ದ. ಸುಳ್ಳು ಬೊಗಳ್ತೀಯ ಅಂತ ಕತ್ತಿನ ಪಟ್ಟಿ ಹಿಡಿದು ಕೇಳಲು ತಾಕತ್ತಿಲ್ದೆ ಅಸಹಾಯಕ ಸ್ಥಿತಿ ನನ್ನದು. ದೇವ್ರೇ ಸರಿಯಾಗಿ ಮಾಡ್ದ. ಹೆಣ್ಣಾಗೇ ಹುಟ್ಟಿದೋಳು ಈಗ ಹೆಣ್ಣಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರೇ ಅನುಭವಿಸ್ಬೇಕು. ಮಾಡಿದ ಪಾಪ ಮಕ್ಕಳನ್ನ ತಿಂತು. ಗಾದೆ ಯಾಕೆ ಸುಳ್ಳಾಗತ್ತೆ? ಗರ್ಭದ ಶಿಶು ಅಮ್ಮನ ಪ್ರಾಣಕ್ಕೆ ಬದಲು ಅವಳ ಹೆಣ್ತನ ಕಿತ್ಕೊಂಡಿದ್ದು ವಿಪರ್ಯಾಸ. ಅದು ದೈವದ ನಿರ್ಣಯನೇ. ಅವ ಅಲ್ಲಿ ಇಲ್ಲಿ ಸುತ್ತಾನೆ, ಮನೆಗೆ ಬರಲ್ಲ ಅಂತತ್ರೆ. ನನ್ನ ಮನೆಯಿಂದ ಹೊರಟ ದಿನ ನಾನು ನನ್ನ ಹೊಟ್ಟೆಗೆ ಬೆಂಕಿ ಸುರ್ಕೊಂಡದ್ದು ಕಣ್ಣ ಬಂದ್ನ ಆರಿಸ್ಲು ಎಂದಾದ್ರೂ ಪ್ರಯತ್ನ ಪಟ್ನ? ಎಲ್ಲ ಮೇಲೊಬ್ಬ ನೋಡ್ತಾ ಇರ್ತಾನೆ ಅನ್ನೋ ಜ್ಞಾನ ಒಬ್ಬನಿಗಾದ್ರೂ ಇದೆಯಾ? ಧರ್ಮ ಕರ್ಮ ನೋಡದೆ ಬದುಕು ಸಾಗಿಸಿದ್ದು ಈಗ ಫಲ ಸಿಗ್ತಾ ಇದೆ. ನನ್ನ ಕಣ್ಣೆದ್ರು ಎಲ್ಲ ನೋಡಕ್ ದೇವ್ರು ನನ್ನನ್ನು ಇನ್ನೂ ಜೀವದಿಂದ ಇಟ್ಟಿದ್ದಾನೆ. ಎಲ್ಲ ನನ್ನ ಕರ್ಮ. ಒಟಗುಟ್ಟುವಿಕೆಯ ಜೊತೆಗೆ ಕಣ್ಣೊರೆಸಿಕೊಳ್ಳುವುದು ನಡೆದಿತ್ತು. ಸರಿ, ಇನ್ನು ಈ ಭಾವವೇ ಮುಂದುವರಿಯುವುದೆಂದು ನಾನು ಅಮ್ಮನನ್ನು ಬಲವಂತವಾಗಿ ಎಬ್ಬಿಸಿ, ಬಾ ಆಟೋಲ್ ಹೋಗೋಣ, ಸ್ವಲ್ಪ ಹೊತ್ತು ಅಲ್ಲಿದ್ದು ಬರೋಣ, ನಡಿ, ಯಾರನ್ನೋ ಬೈಕೊಂಡ್ರೆ ಏನೂ ಸರಿ ಹೋಗೋದಿಲ್ಲ, ಎಲ್ಲ ವ್ಯರ್ಥ ಅಂತ ಹೊರಡಿಸ್ದೆ. ಅಮ್ಮನ ಸ್ವಗತ ಮುಂದುವರೆದಿತ್ತು. ಹುಟ್ಟಿದ್ದೆ ವ್ಯರ್ಥ, ನಡಿ, ಅಲ್ಲಿ ದೇವ್ರ ಮುಂದಾದ್ರೂ ಇದ್ದ ಹಾಗಾಗುತ್ತೆ ಅಂತ ಹೊರಟಿದ್ರು. ನನ್ನ ಬದುಕೇ ನನಗೆ ವ್ಯರ್ಥವಾಗಿರುವಾಗ ಅಮ್ಮ ಯಾರದೋ ಕಷ್ಟಕ್ಕೆ ಸುಮ್ಮನೆ ತಲೆಕೆಡಿಸ್ಕೊಂಡ್ರೆ ಏನು ಉಪಯೋಗ ಅಂತ ಸುಮ್ಮನೆ ಅವರೊಡನೆ ನಡೆದಿದ್ದೆ. ದೇವರು ಊಟ ಅಂತೆಲ್ಲ ಜನಗಳ ಗುಂಪಲ್ಲಿ ಓಡಾಡಿದ್ರು ಅಮ್ಮನ ಮೂಡ್ ಬದಲಾಗದ್ದು ಕಂಡು ನನಗೆ ಸ್ವಲ್ಪ ಆತಂಕವಾಗಿತ್ತು. ಹಿಂತಿರುಗಿ ಹೊರಟಾಗ ತಕ್ಷಣ ಆಟೋ ಸಿಗದೆ 10 ಹೆಜ್ಜೆ ನಡೆದೇ ಹೊರಟೆ. ಆಟೋ ಕೂಗಲು ನಾನು ಮುಂದೆ ಹೋಗಿದ್ದೆ. ಎದುರು ಫುಟ್ಪಾತ್ನಲ್ಲಿ ನಿಂತ ಆಕೃತಿ ತುಂಬ ಪರಿಚಿತ ಅನ್ನಿಸ್ತು. ಹೌದು, ಅದು ಅಣ್ಣ ಗಿರಿಯೇ. ಅಮ್ಮ ನೋಡಿದ್ಲಾ ಅಂತ ತಿರುಗಿದಾಗ ಅಮ್ಮ ಗಿರಿನ ಬಾ ಎಂದು ಕೈ ಸನ್ನೆಯಲ್ಲಿ ಕರೆಯುತ್ತಿರುವುದು ಕಂಡಿತ್ತು. ನಾನು ಆಟೋ ಕರೆಯುವುದನ್ನು ಮರೆತು ನಿಂತೆ. ಗಿರಿ ರಸ್ತೆ ದಾಟಿ ಬಂದಿದ್ದ. ನನಗಿಂತ 3 ವರ್ಷ ದೊಡ್ಡವನು. ನನಗೆ 61 ತುಂಬಲು ಇನ್ನೂ 2 ತಿಂಗಳಿದೆ. ಅವನು 70 ದಾಟಿದಂತೆ ಕಾಣ್ತಾನಲ್ಲ, ಏನು ಯೋಚನೆಯೋ ಅನ್ಕೊಂಡೆ. ಅವನನ್ನು 27 ವರ್ಷಗಳ ನಂತರ ನೋಡ್ತಿರೋದು. ಅದ್ಯಾಕೋ ಮುಖದಲ್ಲಿ ಇರಲಿ ಮನದಲ್ಲಿ ಕೂಡ ಯಾವುದೇ ಭಾವ ಮೂಡಲಿಲ್ಲ. ಅಮ್ಮನನ್ನು ಕೈ ಹಿಡಿದು ಫುಟ್ಪಾತ್ ಹತ್ತಿಸ್ತಿದ್ದ. ನನ್ನೆಡೆ ನೋಡಿದ. ಅವನಿಗೆ ನಗೆ ಬೀರಲು ಅದ್ಯಾವ ಭಾವ ಅಡ್ಡಿ ಬಂದಿತ್ತೋ. ನಾನೇ ನಗೆ ಬೀರಿದೆ. ಚೆನ್ನಾಗಿರುಯಾ, ಆರಾಧನೆಗೆ ಬಂದಿದ್ದ ಪ್ರಶ್ನೆ ಕೇಳಿದೆ. ಅದ್ಯಾಕೋ ಅವನ ಗಂಟಲಿನಿಂದ ಸ್ವರಾನೇ ಹೊರಡಲಿಲ್ಲ. ಅಮ್ಮ ಅವನನ್ನೇನೋ ಕೇಳಿದ್ರು. ಅದಕ್ಕೆ ಅವನೇನು ಉತ್ತರಿಸಿದ್ನೋ. ನಾನು ಅವರ ಮಾತಿನಲ್ಲಿ ಸೇರಲು ಇಷ್ಟವಿಲ್ಲದೆ ಸ್ವಲ್ಪ ಮುನ್ನಡೆದೆ. ಅಮ್ಮ ಅಣ್ಣನ್ನ ಇಲ್ಲಿ ಬಂದ ಮೇಲೆ ಮಾತಾಡಿಸಿ ಸಂಬಂಧ ಉಳಿಸ್ಕೊಂಡಿರಬಹುದು. ಎಷ್ಟಾದರೂ ಹೆತ್ಕರಳು ಮಗ ಅಮ್ಮ ಅಂತ ಕರೆದಿದ್ರೆ ಕರಗಿ ಹೋಗಿರ್ತಾರೆ. ಇನ್ನಾದರೂ ಮಗನ ಪ್ರೀತಿ ಅಮ್ಮನಿಗೆ ಸಿಗಲಿ. ಇಷ್ಟು ದಿನ ಹೆಣ್ಮಗಳ ಜವಾಬ್ದಾರಿ, ಮಗಳ ಮನೆಯಲ್ಲಿ ಇರುವಿಕೆ, ಅವರಿಗೆ ಮಾನಸಿಕವಾಗಿ ನೋವು ಇತ್ತೇನೋ. ಈಗಲಾದರೂ ಸಾಯು ಕಾಲಕ್ಕಾದರೂ ಅಣ್ಣ ಅಮ್ಮನನ್ನು ಮಾತಾಡ್ಸಿದ್ನಲ್ಲ. ಇನ್ನೇನು ನಾವು 3 ಇನ್ನಿಷ್ಟು ವರ್ಷವೇನೂ ಬದುಕಿರೋದಿಲ್ಲ. ಬದುಕಿದ್ದಾಗಲೇ ನೆಮ್ಮದಿ ಶಾಂತಿಯಿಂದ ಬದುಕಿದ್ರೆ ಸಾರ್ಥಕ ಬದುಕಾಗುವುದು. ನಡೆದಿದ್ದನ್ನು ಕ್ಷಮಿಸಿ ಮನದ ಭಾರ ಇಳಿಸ್ಕೊಳ್ಬೇಕು. ಈ ಬದುಕಿಗೆ ವಿದಾಯ ಹೇಳೋ ಮುನ್ನ ನನ್ನ ಯೋಚನಾ ಲಹರಿ ನನ್ನಂತೆ ಸಾಗಿತ್ತು. ಹಿಂದೆ ತಿರುಗಿದೆ. ಅಣ್ಣ ಅಮ್ಮನ ಕೈ ಹಿಡಿದು ನಿಂತಿದ್ದ. ಅಮ್ಮ ಕಣ್ಣೊರೆಸ್ಕೊಳ್ತಿದ್ಲು. ಹೆಚ್ಚು ಸೀನು ಉಂಟಾಗೋದು ಬೇಡ ಅಂದ್ಕೊಂಡು ಆಟೋ ಕರೆದೆ. ಅಮ್ಮ ಬಾ ಅಂದೆ. ನೀನು ಬಾ ಗಿರಿ ಎಂದು ಅಮ್ಮ ಅವನಿಗೆ ಬಲವಂತ ಮಾಡಿದ್ಲು. ಗಿರಿ ಇಲ್ಲ ಅಮ್ಮ, ಇನ್ಯಾವಾಗಲಾದರೂ ಬರ್ತೀನಿ, ಈಗ ಬೇಡ, ನೀ ಹೋಗು ಅಂದ. ನಾನೇನೋ ಅವನನ್ನು ಬಾ ಅಂತ ಹೇಳ್ದೆ. ಅಮ್ಮ ಹತ್ತಿದೊಡನೆ ಆಟೋ ಏರಿಕೊಳ್ತೆ. ಸತ್ಯ, ನೀ ಕರಿ ಅವನನ್ನ ಅಂದ ಅಮ್ಮನ ಮಾತಿಗೆ ನಾನು ಜಾಣಕಿವುಡ್ತನ ತೋರಿ ಮೌನ ವಹಿಸಿದ್ದೆ. ಆಟೋ ನಮ್ಮಿಬ್ಬರನ್ನೇ ಹೊತ್ತು ಹೊರಡ್ತು. ಮನೆಗೆ ಬಂದಮೇಲೆ ಅಮ್ಮನನ್ನ ಒಂದಷ್ಟು ತರಾಟೆಗೆ ತಗೊಂಡೆ. ಹಾದಿ ಬೀದಿಲಿ ಎಂತಕ್ಕೆ ನೀನು ಅಳೋದು, ಅಲ್ಲಿ ಹತ್ರ ಎಲ್ಲ ಸರಿ ಹೋಗತ್ತಾ? ಅಮ್ಮ ಮತ್ತೆ ನೋಡ್ದಿದ್ರು. ನೀನು ಗಿರಿ ನಮ್ಮ ಮನೆ ಕರಿಬೇಕಿತ್ತು ಸತ್ಯ. ಮತ್ತದೇ ಹಳೆ ರಾಗ. ಯಾಕೆ ಅಮ್ಮ, ನೀ ಕರೆದ್ರೆ ಸಾಲ್ದ, ನಾನು ಯಾಕೆ ಕರಿಬೇಕು? ಸತ್ಯ, ಈಗ ಇದು ನಿನ್ನ ಮನೆ, ಅದಕ್ಕೆ ನೀನು ಕರಿಬೇಕಮ್ಮ. ಅಮ್ಮ ಎಂಥ ಮಾತು, ನನ್ನ ಮನೆ ಎಲ್ಲಿದೆ? ನಿನ್ನ ಮನೆಯಲ್ಲಿ ನಾನಿರೋದು. ನನ್ನ ಮನೆ ನಾನೆಲ್ಲಿ ಕಟ್ಟಲು ಸಾಧ್ಯ ಆಯಿತು? ವ್ಯರ್ಥ ಬದುಕು ಬದುಕಿದ್ದಲ್ವಾ? ಕೆಲ್ಸವಿತ್ತು, ಪರರೆದುರಿಗೆ ಕೈ ಚಾಚದೆ ದುಡಿದು ತಿಂದಿದ್ದಾಯ್ತು. ನಿನ್ನ ಮನೆಯನ್ನು
ನಾನು ಬಿಡಲೇ ಇಲ್ಲ. ನಾ ಹುಟ್ಟಿದ ಮನೆ ನಂದೆಂದುಕೊಂಡಿದ್ದೇ ಸ್ಥಿರವಾಯಿತು. ಅಂದು ಇಂದು ಮುಂದು ಈ ಮನೆಗೆ ನೀನೇ ಯಜಮಾನಿ. ಕರೆದು ಊಟ ಹಾಕು, ಮಾತಾಡ್ಸು. ನಿನ್ನ ಮನ್ಸಿಗೆ ಏನು ಮಾಡಬೇಕು ಅನ್ಸಿದ್ರೆ ಅದನ್ನು ಸ್ವತಂತ್ರವಾಗಿ ಮಾಡು. ಯಾರಿಗಾದ್ರೂ ಸರಿ, ನನ್ನ ಯಾವ ಅಭ್ಯಂತರನೂ ಇಲ್ಲ. ಆದರೆ ನನಗೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಬೇಡ ಅಷ್ಟೇ. ನಿನ್ನೆರಡು ಮಕ್ಕಳು ಕೌಲಾಗ್ ಬಹಳ ದೂರ ಬಂದಿದ್ದೇವೆ. ಈಗ ಹತ್ತಿರ ಆಗೋದು ಅಸಾಧ್ಯ ಅಮ್ಮ. ನಮ್ಮಿಬ್ಬರ ಪ್ರಾರಂಭದ ಬಿಂದು ನೀನು. ನನಗೆ ನಿನ್ನ ಮೇಲಿರೋಷ್ಟು ಹಕ್ಕು ಅವನಿಗೂ ನಿನ್ನ ಮೇಲಿದೆ. ಅಮ್ಮ ಯಾರಿಗಾದ್ರೂ ಅಮ್ಮನೇ. ಅವನ ಮೇಲಿನ ನಿನ್ನ ಪ್ರೀತಿ ನೀನು ಅವನಿಗೆ ತೋರಿಸಿ ಉಪಚರಿಸೋಕ್ಕೆ ಎಂದೂ ನನ್ನ ಅಭ್ಯಂತರ ಇಲ್ಲ. ಅಮ್ಮ ಮೌನ ವಹಿಸಿದ್ರು. ನಾವೀ ಮನೆಗೆ ಬಂದು 10 ತಿಂಗಳಾಗ್ತಾ ಬಂದಿದೆ. ಅಣ್ಣನ್ನ ನಾನು ಇವತ್ತೇ ನೋಡಿದ್ದು. ನಾವು ಬಂದಮೇಲೆ ಅಮ್ಮ ಅಣ್ಣನ ಭೇಟಿ ನಡೆಯುತ್ತಿತ್ತು ಅನಿಸುತ್ತೆ. ಏನು ಸಮಾಚಾರ ಅಂತ ಕೇಳಲು ಮನಸ್ಸು ಒಪ್ಪಲಿಲ್ಲ. ನಾನು ಅಣ್ಣ ಬದುಕಿನ ಅತಿ ಹತ್ತಿರದ ಅಪರಿಚಿತರು. ನನ್ನ ಕಷ್ಟಕ್ಕೆ ಅವನು ಸ್ಪಂದಿಸಲಿಲ್ಲ. ಅವನ ಸಂತೋಷನ ನನ್ನೊಡನೆ ಹಂಚಿಕೊಳ್ಳಿಲ್ಲ. ಈಗ ಅಮ್ಮನನ್ನು ಅವನ ಬಗ್ಗೆ ಕೇಳಲು ಮನಸ್ಸು ಒಪ್ಪಲಿಲ್ಲ. ಅಲ್ಲಿಂದ ಬಂದಮೇಲೆ ಅಮ್ಮ ಮತ್ತೆ ಒಟ್ಕುಟ್ಟಕ್ಕೆ ಪ್ರಾರಂಭ ಮಾಡಿದ್ಲು. ಈ ಕಾಲಕ್ಕೆ ನೀತಿ ಇಲ್ಲ, ನಿಯಮ ಇಲ್ಲ. ದೊಡ್ಡವಳಾದ್ರೇನು, ವಿಧವೆಯಾದ್ರೇನು, ಅವಳಿಗೆ ಬಾಳು ಕೊಡ್ತೇನೆ ಅನ್ನಲು ಇವನ್ಯಾರು? ಈ ಹೆಣ್ಣಿನ ಬಾಳನ್ನು ತೇಲ್ಸೋರು ಯಾರು? ಹಿರಿಯರು ಮರ್ಯಾದೆ ಗೌರವ ಕೊಡೋದು, ಮಾತು ಕೇಳೋದು ಅದೆಲ್ಲ ಈಗೆಲ್ಲಿ? ಅನುಭವಿಸ್ಲಿ. ನನ್ನ ಮಗಳು ಕಣ್ಣೀರು ಹಾಕೋಂತೆ ಮಾಡಿದ ಅವನ ಕಣ್ಣಲ್ಲೀಗ ರಕ್ತ ಬರ್ತಿದೆ. ದೇವ್ರಿದ್ದಾನೆ. ಆದರೂ ಹೆತ್ತ ಹೊಟ್ಟೆ ಅವಳೆಷ್ಟು ಉರಿದಿರ್ತಾಳೆ. ಎಲ್ಲಿ ಏನೇ ಆದರೂ ನೋವು ಕಣ್ಣೀರು ಹೆಣ್ಣಿಗೆ. ಅಮ್ಮ ಬೈತಲೇ ಕಣ್ಣೀರು ಹಾಕ್ತಾ ಒಟ್ಗುಡ್ತಲೇ ಇದ್ರು. ಅವರ ಬೈಗಳಗಳಲ್ಲಿ ನನ್ನ ಮದುವೆ ಮುರಿದ ಮನುಷ್ಯನ ಬಗೆಗೆ ಬೈಗಳ ಇತ್ತು ಅನ್ನಿಸ್ತು. ಈಗ ಕೆಲ ವರ್ಷಗಳಿಂದ ಮರೆತ ಈ ಮನುಷ್ಯನಿಗೆ ಏಕೆ ಅಮ್ಮ ಈಗ ಬೈತಿದ್ದಾಳೆ ಎಂದು ಅರ್ಥ ಆಗಲಿಲ್ಲ. ಅಮ್ಮನ ಎಲ್ಲ ಒಟಗುಟ್ಟುವಿಕೆಯಿಂದ ನನಗೊಂದು ಸ್ಥೂಲ ಚಿತ್ರ ಸಿಕ್ಕಿತ್ತು. ಬಹುಶಃ ಅವನ ಮಗಳಿಗೆ ತೊಂದರೆ ಆಗಿ ಗರ್ಭಕೋಶ ತೆಗೆದಿರಬೇಕು. ಅಳಿಯ ಅವನಿಗಿಂತ ದೊಡ್ಡವಳು ವಿಧವೆನ ಮದುವೆಯಾಗ್ತಿರ್ಬೇಕು. ಅದಕ್ಕೆ ಈ ಹುಡುಗಿಯ ಬಾಳು ಒಂಟಿಯಾಗಿ ಸಾಗಬೇಕಾಗುವುದು ಅಂತ ಅಮ್ಮ ಕೊರಗ್ತಿದ್ದಾಳೆ. ಅಣ್ಣನಿಗೆ ಮದುವೆಯಾಗಿ ಸುಮಾರು 30 ವರ್ಷಗಳಾಯಿತು. ಅಂದರೆ ನನ್ನ ನಿಶ್ಚಿತಾರ್ಥವಾಗಿದ್ದ ಮದುವೆ ಮುರಿದು ಕೂಡ 30 ವರ್ಷಗಳ ಮೇಲೆ ಆಯಿತು. ಆಮೇಲೆ ಅಣ್ಣನಿಗೆ ಒಬ್ಬ ಮಗ ಹುಟ್ಟಿದ್ದ. ನನ್ನ ಮದುವೆ ಪ್ರಯತ್ನ ಪದೇ ಪದೇ ವಿಫಲವಾಗುತ್ತಿತ್ತು. ನನ್ನನ್ನು ನೋಡಲು ಬರುತ್ತಾರೆಂದರೆ ಅತ್ತಿಗೆ ಮಗುವಿಗೆ ಹುಷಾರಿಲ್ಲ ಅಂತ ಕೋಣೆ ಸೇರ್ತಿದ್ಲು. ಅಮ್ಮ ಅತ್ತು ಸೊಸೆಯನ್ನು ಬೈದ ದಿನ ಅಣ್ಣ ಅಮ್ಮನನ್ನು ಸಮಾಧಾನ ಮಾಡೋದು ಬಿಟ್ಟು ಹೆಂಡತಿನ ಕರ್ಕೊಂಡು ಬೇರೆ ಹೋಗಿದ್ದ. ಆಮೇಲೆ ತಿಳಿದಿತ್ತು ಅವನ ಮಾವನೇ ಅವನಿಗೆ ಮನೆ ಕೊಟ್ರೆಂದು. ಅವನ ಮಗನಿಗೀಗ 28 ವರ್ಷ ಇರಬಹುದು. ಅವನು 27 ವರ್ಷಗಳ ಹಿಂದೆ ಮನೆಯಿಂದ ಹೊರಟಾಗ ಮಗನಿಗೆ ವರ್ಷ ತುಂಬಿತ್ತು. ಅದ್ಯಾಕೆ ಎಲ್ಲ ನೆನಪುಗಳ ಮೆರವಣಿಗೆ ಒಟ್ಟಿಗೆ ನನ್ನ ಮನದ ಮೇಲೆ ಹೊರಟಿದೆ ನನಗರಿವಾಗಲಿಲ್ಲ. ಬೆಳಿಗ್ಗೆ ಎದ್ದಾಗ ಅಮ್ಮ ಇನ್ನೂ ಮಲಗಿರುವುದು ಕಂಡು ಆತಂಕವಾಗಿತ್ತು. ಎಬ್ಬಿಸಲು ಹೋದಾಗ ಸುಸ್ತು, ಆಮೇಲೆ ಹೇಳ್ತೇನೆ ಅಂದಾಗ ಕಾಫಿ ಕುಡಿದು ಮಲ್ಗು ಎಂದು ಬಲವಂತ ಮಾಡಿದ್ದೆ. ಏಳದಾದಾಗ ಇರಲಿ, ಯಾವುದಕ್ಕೂ ಆತರ ಏನಿಲ್ವಲ್ಲ ಅಂತ ನಿತ್ಯ ಕೆಲಸಗಳನ್ನು ಪ್ರಾರಂಭಿಸಿದ್ದೆ. ಉತ್ತರಾರಾಧನೆ ತಪ್ಪಿತು. ಅಮ್ಮ ಅಷ್ಟೊತ್ತಿಗೆ ಎದ್ರೆ ಹೋಗಿ ಅಲ್ಲೊಂದಷ್ಟು ಜನರ ಮುಖ ನೋಡಬಹುದು ಅಂದ್ಕೊಂಡೆ. ಮಲ್ಗಿರ್ಲಿ ಬಿಡು ಎಂದು ಅಮ್ಮ ಇಲ್ಲದೆ ನಾನೊಬ್ಬಳೆ ಆರಾಧನೆಗೆ ಹೋಗಿದ್ದೆ. ಹಿಂದಿರುಗುವಾಗ ನಿಧಾನವಾಗಿ ನಡೆದು ಹೋದ್ರಾಯ್ತು, ಸ್ವಲ್ಪ ವ್ಯಾಯಾಮ ಆಗೋದು, ಮಧ್ಯಾಹ್ನ ಕೂಡ ಕಳೆಯೋದು ಅಂತ ನಿಧಾನವಾಗಿ ಹೊರಟೆ. ಅಮ್ಮನಿಗೇನು ಸುಸ್ತು, ನನಗೇ ಎದೆ ನೋಯುವುದು, 10 ಹೆಜ್ಜೆ ನಡೆದರೆ ಸುಸ್ತಾಗುವುದು ಎಲ್ಲ ಪ್ರಾರಂಭವಾಗಿದೆ ಎಂದುಕೊಂಡೆ. ಸ್ವಲ್ಪ ದೂರ ಬಂದಾದ ಮೇಲೆ ತಿರುಗಿ ನೋಡಿದ್ದೆ. ಯಾಕೆ ನೋಡಿದೆ ಎಂದು ನನ್ನರಿವಿಗೆ ಬರಲಿಲ್ಲ. ಅಲ್ಲಿ ಗಿರಿ ಕಂಡಿದ್ದ. ನನ್ನ ಮನದ ಒಪ್ಪಿಗೆ ಇಲ್ಲದೆಯೇ ಕಾಲು ನಿಂತಿತ್ತು. ನಾನು ನಿಂತಿದ್ದು ನೋಡಿ ಗಿರಿ ರಸ್ತೆ ದಾಟಿ ನನ್ನ ಬಳಿ ಬಂದಿದ್ದ. ಅಮ್ಮ ಯಾಕೆ ಬರಲಿಲ್ಲ, ಹುಷಾರಿಲ್ವಾ ಅವನೇ ಕೇಳಿದ್ದ. ಅಮ್ಮ ಸುಸ್ತು ಅಂತ ಮಲಗಿದ್ರು, ಅದಕ್ಕೆ ಬೇಡ ಅಂತ ಕರ್ಕೊಂಬರ್ಲಿಲ್ಲ. ನೀನೊಬ್ಬನೇ ಬಂದಿದ್ದಾ? ಇಲ್ಲ, ನನ್ನ ಹೆಂಡತಿ ಸೊಸೆ ಇಬ್ಬರೂ ಬಂದಿದ್ದಾರೆ, ಕೈ ತೋರಿಸ್ದ. ಮಗ ರಾಘವ ಬರಲಿಲ್ವಾ? ಏನು ಮಾಡ್ತಿದ್ದಾನೆ? ಅವನು ಇಂಜಿನಿಯರಿಂಗ್ ಮುಗಿಸಿ ಕೆಲಸದಲ್ಲಿದ್ದಾನೆ. ಅವನು ಇಂದು ರಜಾ ಇರಲಿಲ್ಲ. ಅಣ್ಣ ನೋಡಿದ್ದ. ಅಣ್ಣನ ಯಾವ ಮಾತಲ್ಲೂ ಉತ್ಸಾಹ ಇರಲಿಲ್ಲ, ಸಂತೋಷವಾಗಲಿ ಕಾಣಲಿಲ್ಲ. ನಿರ್ಲಿಪ್ತನಂತೆ ಕಾಣ್ತಿದ್ದ. ನಾನು ಆ ಭಾವ ತುಂಬಿಕೊಂಡು ಬಹಳ ವರ್ಷಗಳಾದ್ರಿಂದ ಕುತೂಹಲವಾಯಿತು. ನನಗಾದರೆ ಸಂಸಾರ ಇಲ್ಲ, ಮದುವೆ, ಮಗು, ಅತ್ತೆ, ಮಾವ, ನಾದಿನಿ
ಅಂತೆಲ್ಲ ಏನೂ ಇಲ್ಲ. ಅಮ್ಮ ನನ್ನನ್ನು ನೋಡಿಕೊಂಡರೂ ನಾನೇ ಅವರಿಗೆ ಜೊತೆಯೋ ಈಗಲೂ ನಿರ್ಧರಿಸಲಾಗಿಲ್ಲ. ಈ ನಿರ್ಲಿಪ್ತತೆ ನನಗೆ ನಾನೇ ತಬ್ಬಿಕೊಂಡಿದ್ದು. ಅಣ್ಣನಿಗೇನು, ಮಗ ಸೊಸೆ ಇತ್ಯಾದಿ ಎಲ್ಲ ಇರುವಾಗ ನನ್ನ ಯೋಚನೆಗಳ ನಡುವೆಯೇ ಅತ್ತಿಗೆ ಮತ್ತು ಅವನ ಸೊಸೆಯೆಡೆ ನೋಡಿ ಸುಮ್ಮನಾದೆ. ಸೊಸೆನ ಹೆಚ್ಚು ಗಮನಿಸ್ತಿದ್ರೂ ಸಣ್ಣಗಿದ್ದಾಳೆ ಮತ್ತು ತುಂಬ ಸಾಂಪ್ರದಾಯಿಕ ಉಡುಗೆ ಎಂದು ಪ್ರಥಮ ನೋಟದಲ್ಲೇ ಅನ್ನಿಸ್ತು. ನನಗೆ ಮಾತು ಮುಂದುವರಿಸಲು ಏನೂ ಇರಲಿಲ್ಲ. ಅಣ್ಣನೇ ನುಡ್ದ, ನಡೆದೇ ಹೋಗ್ತೀಯಾ? ನಾನು ಹೌದು ಎಂದೆ. ಕೆಲವು ಹೊತ್ತು ನಿಂತ. ಇನ್ನೇನು ನುಡಿಯುತ್ತೆ, ಬರುತ್ತೇನೆ ಎಂದು ಹಿಂದಿರುಗಿ ನಡೆದ. ಮತ್ತೆ ತಿರುಗಿ ಬಂದು, ಅಮ್ಮನ ಆರೋಗ್ಯ ಬಗ್ಗೆ ತಿಳಿಸು, ಇದು ನನ್ನ ಫೋನ್ ನಂಬರ್ ಎಂದು ಒಂದು ಕಾಗದದಲ್ಲಿ ಬರ್ಕೊಟ್ಟ. ನಡೆಯುತ್ತಾ ಯೋಚಿಸಿದೆ, ಈಗ ಯಾಕೆ ತಿಳಿಸ್ಬೇಕು ಇವನ್ಗೆ ಅಮ್ಮನ ಆರೋಗ್ಯ? 20 ವರ್ಷಗಳ ಹಿಂದೆ ಅಮ್ಮ ಇನ್ನು ಹಿಂದಿರುಗಲಾಳು ಅನ್ನೋ ಮಟ್ಟಕ್ಕೆ ಅವರ ಆರೋಗ್ಯ ಕೆಟ್ಟಾಗ ನನ್ನ ಸೋದರ ಮಾವನಿಗೆ ಫೋನ್ ಮೂಲಕ ತಿಳಿಸಿದ್ದೆ. ಆಗ ಗಿರಿ ನೋಡಲೇ ಬರಲಿಲ್ಲ. ಇನ್ನು ಕಷ್ಟದಲ್ಲಿ ಜೊತೆಗಿರುವ ಮಾತೇ ಇಲ್ಲ. ಇಷ್ಟು ವರ್ಷ ನಮ್ಮ ಕಷ್ಟ ಸುಖದಲ್ಲಿ ಇರಲಿ, ಅವನದ್ರಲ್ಲಿ ಕೂಡ ನನ್ನ ಎನ್ನುವುದಕ್ಕಿಂತ ಅಮ್ಮನ ನೆನಪು ಕೂಡ ಮಾಡ್ಕೊಂಡಿರಲಿಲ್ಲ. ಎಷ್ಟೋ ಅಪರಿಚಿತರಂತೆ ನಾವು ಕೂಡ ಇದ್ವು. ಮೊದಲು ನಾನು ಕೆಲಸ ಮಾಡೋ ಕಡೆಗಳಲ್ಲಿ ಆಗುತ್ತಿದ್ದ ಮದುವೆಯಾಗದೆ ವಯಸ್ಸು ಮೀರುತ್ತಿದ್ದ ನನ್ನ ಮಾನಸಿಕ ಹಿಂಸೆಗೆ ನಾನು ಕುಗ್ಗಿ ಹೋಗಿದ್ದೆ. ತಪ್ಪಿಸಿಕೊಳ್ಳೋ ದಾರಿ ತಿಳಿದೇ ಒಂದೊಂದು ವರ್ಷ ಒಂದೊಂದು ಊರಿಗೆ ವರ್ಗ ಮಾಡಿಸ್ಕೊಂಡಿದ್ದೆ. ಕೆಲಸ ಬಿಟ್ಟರೆ ಬದುಕಿಗೆ ಆಧಾರ ಇಲ್ಲದ ಕಾರಣ ಏನೇ ಆದರೂ ಕೆಲಸ ಉಳಿಸ್ಕೊಳ್ಳಬೇಕಾಗಿತ್ತು. ಬಾಹ್ಯ ಸೌಂದರ್ಯವನ್ನು ನಿರ್ಲಕ್ಷಿಸಿದೆ. 35 ವರ್ಷಕ್ಕೆ 40ರವಳಂತೆ ಕಾಣುವಂತಾದೆ. ನನಗೆ 36 ವರ್ಷವಿದ್ದಾಗ ನನಗೆ ಬಾಸ್ 42 ವರ್ಷದವರೊಬ್ಬರು ಬಂದಿದ್ರು. ಅವ್ರಿಗೆ ನನ್ನಲ್ಲಿ ಆಸಕ್ತಿ ಇತ್ತು. ಅವರು ಅಮ್ಮನಿಗೆ ಕೂಡ ಹೇಳಿಸಿದ್ರು ನನ್ನನ್ನು ಮದುವೆಯಾಗುವುದಾಗ. ಅಮ್ಮ ನನಗೆ ಹೆದರಿಕೊಂಡೇ ತಿಳಿಸಿದ್ರು. ನನ್ನ ಸ್ನೇಹಿತೆ, ಅವಳ ಪತಿ, ನಾನು ಮತ್ತು ಅಮ್ಮ ಅವರ ಮನೆಗೆ ಹೋಗಿದ್ದೆವು. ಅವ್ರ ಮನೆಯಲ್ಲಿ ಮದುವೆಯಾಗದ 2 ಅಕ್ಕಂದಿರಿದ್ರು. ನನ್ನ ಮನಸ್ಸು ತಳಮಳಿಸಿತ್ತು. ನಾನು ತಲೆ ತಗ್ಗಿಸಿಯೇ ಹೇಳಿದ್ದೆ, ಮದುವೆಯಾದ ಮೇಲೆ ಕೆಲಸ ಬಿಡೋದಿಲ್ಲ, ನನ್ನ ಅಮ್ಮ ನನ್ನೊಂದಿಗೆ ಇರ್ತಾರೆ ಅಂತ. ಒಂದೇ ತಿಂಗಳಲ್ಲಿ ಅವರು ವರ್ಗವಾಗಿ ಹೋಗಿದ್ದರು. ನನ್ನ ಕೊನೆಯ ವಧು ಪರೀಕ್ಷೆ ಅದೇ ಆಗಿತ್ತು. ಆಮೇಲೆ ದುಃಖವೋ ಖಿನ್ನತೆಯೋ ಬಹಳ ಕಾಡಿತ್ತು. ಮದುವೆಯಾಗದ ಎಷ್ಟೊಂದು ಸ್ತ್ರೀ ಪುರುಷರು, ಯಾರ್ಯಾರ ಕಥೆ ಏನೇನೋ. ಅಂತೂ ಆ ಹಂತಗಳನ್ನೆಲ್ಲ ದಾಟಿ ಈಗ ಈ ನಿರ್ಲಿಪ್ತ ಸ್ಥಿತಿಗೆ ಬಂದಿದ್ದೆ. ನನಗೆ ಗೊತ್ತು, ಬದುಕಿಗೆ ಸಾರ್ಥಕತೆ ಮದುವೆಯೊಂದೇ ಗುರಿ ಅಲ್ಲ. ಅದಿಲ್ಲದೆಯೋ ಬಹಳಷ್ಟು ಸಾಧಿಸಿ ಯಶಸ್ವಿಯಾದವರು ನಮ್ಮ ಕಣ್ಮುಂದೆಯೇ ಇದ್ದರೂ ಸಾಮಾನ್ಯರ ಸಾಮಾನ್ಯ ಗುರಿ ಕೂಡ ನಾನು ಸಾಧಿಸಲಾಗಲಿಲ್ವಲ್ಲ ಎನ್ನುವುದು, ನನ್ನದೆನ್ನುವ ಸಂಸಾರ, ಮನೆ, ಮಕ್ಕಳು ನ್ಯಾಯವಾಗಿ ದುಡಿದು ಅವರನ್ನು ಸಾಕಿ ಒಳ್ಳೆಯ ಪ್ರಜೆಗಳನ್ನಾಗಿಸುವುದು. ಹಾಗೆ ಸಾಗು ದಾರಿಲಿ ಅನೇಕ ಸಣ್ಣಪುಟ್ಟ ಗರಿಗಳು ಸೇರಿ ಅಂತ್ಯಕ್ಕೊಂದು ನಮ್ಮ ಬದುಕಿನ ರೂಪ ಕಂಡಿರುತ್ತೆ. ಈ ಸಾಮಾನ್ಯ ಗುರಿ ಅಟ್ಟದಷ್ಟು ಚಿಕ್ಕದು. ಆ ಅಟ್ಟ ಕೂಡ ನಾನು ಹತ್ತಲಾಗದ ಖಿನ್ನತೆ. ನನಗಾಗಿ ದುಡಿದು ತಿನ್ನುತ್ತಿರುವುದು ವ್ಯರ್ಥ ಎನ್ನುವ ಭಾವ ಆವರಿಸಿತ್ತು. ನಡೆಯುತ್ತಾ ಯೋಚಿಸುತ್ತಾ ಮನೆಯ ಎದುರು ಬಂದಿದ್ದೆ. ಬೀಗ ತೆಗೆದು ಒಳಗಡೆ ಇಟ್ಟಾಗ ಅಮ್ಮನಿನ್ನೂ ಮಲಗೆಯೇ ಇರುವುದು ಕಂಡಿತ್ತು. ಮಾಡಿಟ್ಟ ಅಡಿಗೆ ಹಾಗೇ ಇತ್ತು. ಅವರು ಮಲಗಿರುವ ರೀತಿಗೆ ಗಾಬರಿಯಾಗಿತ್ತು. ಅವರಿಗೆ ಪ್ರಜ್ಞೆ ಇರಲಿಲ್ಲ. ಕೈ ಮತ್ತು ಕತ್ತಿನ ಬಳಿ ನಾಡಿ ಹಿಡಿದು ನೋಡಿದೆ. ನನಗೆ ಗಾಬರಿ ಆಯಿತು. ನಾಡಿ ಸಿಗಲಿಲ್ಲ. ತಕ್ಷಣ ಆ್ಯಂಬ್ಯುಲೆನ್ಸ್ಗೆ ಫೋನ್ ಮಾಡಿದೆ. ಹೇಳಲು ಇನ್ಯಾರೂ ಇಲ್ಲ ಎನಿಸಿದರೂ ಅಣ್ಣ ಕೊಟ್ಟ ನಂಬರ್ ಪರ್ಸ್ನಲ್ಲೇ ಇದ್ದರೂ ಆ್ಯಂಬ್ಯುಲೆನ್ಸ್ಗೆ ಕಾದಿದ್ದು ಯುಗದಂತಾಗಿತ್ತು. ಅವರನ್ನು ಪರೀಕ್ಷಿಸಿದ ಡಾಕ್ಟ್ರು ಏನು ಹೇಳುತ್ತಾರೋ ಅಂತ ಉದ್ವೇಗ ಆಗಿತ್ತು. ಒಂಟಿಯಾಗಿ ಕುಳಿತಾಗ ಈ ಏಕಾಂಗಿತನ ಎಷ್ಟು ಕ್ರೂರ ಅನಿಸಿತ್ತು. ಬೇರೆ ಅನೇಕರು ಅಲ್ಲಲ್ಲಿ ಕುಳಿತಿದ್ದರೂ ಎಲ್ಲರೂ ಗುಂಪುಗಳಂತೆ ಕಾಣುತ್ತಿದ್ರು. ನಾನೊಬ್ಳೆ ಅಸಹಾಯಕಳು, ಏಕಾಂಗಿ ಅನಿಸಿತ್ತು. ಈ ಭಾವ ಈಗಿನದಲ್ಲ, ಹಲವು ವರ್ಷಗಳು ಹಲವು ವಿಧದಲ್ಲಿ ಕಾಡಿದೆ. ಆದರೆ ಅಂತ್ಯಕಾಲದಲ್ಲಿ ಈಗಲೂ ಅದೇ ಎದುರಾಗಿದೆ. ಅಪ್ಪನಿಲ್ಲದೆ ಮನೆಯ ಸಮಸ್ಯೆಗಳನ್ನು ಪರಿಹರಿಸಲಾರದ ಅಸಹಾಯಕ ಅಮ್ಮ ಕೂಡ ಏಕಾಂಗಿ. ನನ್ನ ಯೋಚನೆ ಕತ್ತರಿಸಲು ನರ್ಸ್ ಕರೆದಿದ್ರು. ಡಾಕ್ಟರ್ ಕರೀತಾರೆ ಬನ್ನಿ ಅಂತ. ಒಳಗೆ ಹೋಗುತ್ತಾ ಅಮ್ಮನೆಡೆ ನೋಡಿದ್ದೆ. ಮಿಸುಕತೆ ಮಲಗಿದ್ರು. ಡಾಕ್ಟ್ರು, ನೀವು ಯಾರಿಗಾದರೂ ತಿಳಿಸೋದಿದ್ರೆ ತಿಳಿಸಿ, ನಾಡಿ ತುಂಬ ಕ್ಷೀಣವಾಗಿದೆ,
ಅವರಿಗೆ ವಯಸ್ಸಿನಿಂದ ಔಷಧಿ ಪರಿಣಾಮ ಬೀರ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಅಂದರು. ಯಾರಿಗೆ ತಿಳಿಸೋದು ನನಗೆ ಯೋಚನೆ ಆಗಲಿಲ್ಲ. ಅಪ್ಪ ಹೋದ್ಮೇಲೆ ಅಮ್ಮನಿಗೆ ಸೀರಿಯಸ್ ಆದಾಗ ಡಾಕ್ಟ್ರ್ ಹೀಗೆ ಹೇಳಿದರು. ಆಗ ನನಗೆ ಸುಮಾರು 40 ವರ್ಷವಿರಬಹುದು. ಅಸಹಾಯಕತೆ, ದುಃಖ, ಏಕಾಂಗಿತನ ಎಲ್ಲದರ ವಾಸ್ತವ ದರ್ಶನವಾಗಿತ್ತು. ನನಗೆ ಗೊತ್ತಿದ್ದ ಎಲ್ಲ ಬಂಧುಗಳಿಗೂ ತಿಳಿಸಿದ್ದೆ, ಅಣ್ಣನನ್ನು ಸೇರಿಸಿ. ನನ್ನ ಸೋದರ ಮಾವ ಅತ್ತೆ ಬಿಟ್ಟರೆ ಇನ್ಯಾರೂ ಸಹಾಯಕ್ಕಾಗಲಿ ಸಮಾಧಾನಕ್ಕಾಗಲಿ ಬರಲಿಲ್ಲ. ನೋಡಿ ಹೋದದ್ದೆಷ್ಟೋ ಅಷ್ಟೇ. ನನ್ನ ಸೋದರತ್ತೆ ಮಾವ ಕೆಲವು ದಿನ ಜೊತೆಗಿದ್ರು. ಅಮ್ಮ ಆಸ್ಪತ್ರೆಯಿಂದ ಹಿಂದಿರುಗಿದಾಗ ಬದುಕಿದ್ದು ಅವಳಾದರೂ ಜೀವನ ಬೆಳಕಾಗಿದ್ದು ನಿನಗೆ ಎಂದು ಸಮಾಧಾನ ಮಾಡಿ ಹೋಗಿದ್ರು. ಇಲ್ಲಿಂದ ಹೋದ ಮಾವ ಕೆಲವೇ ತಿಂಗಳುಗಳಲ್ಲಿ ಸಾವನ್ನಪ್ಪಿದ್ರು. ಅತ್ತೆ ಮಕ್ಕಳ ಬಳಿ ಹೋದರು. ಅದ್ಯಾವ ಸ್ಥಿತಿಯಲ್ಲಿದ್ದಾರೋ ನಾನು ಸಂಬಂಧ ಉಳಿಸ್ಕೊಳ್ಳಿಲ್ಲ, ಆ ಕಡೆಯಿಂದ ಕೂಡ. ಅಣ್ಣನಿಗೆ ನಾನು ಫೋನ್ ಮಾಡಲಿಲ್ಲ. ಈ ಸ್ಥಿತಿಯಲ್ಲಿ ಕೂಡ ಅಣ್ಣನನ್ನು ನಾನ್ಯಾಕೆ ಕ್ಷಮಿಸಲಾಗ್ತಿಲ್ಲ ಎಂದು ನನಗರಿವಾಗಲೇ ಇಲ್ಲ. ಅಳು ಕೂಡ ಬರಲಿಲ್ಲ. ಅಮ್ಮ ಅವಳ ಮನದ, ದೇಹದ ನೋವುಗಳಿಂದ ಮುಕ್ತಳಾಗ್ತಾಳೆ ಅನಿಸಿತ್ತು. ಈ ನೋವಿನಿಂದೊಡಗೂಡಿದ ಬದುಕಿನಿಂದ ಮುಕ್ತವಾಗುವ ನನ್ನ ಸರದಿ ಯಾವಾಗ ಬರುತ್ತೋ ಅನಿಸಿತ್ತು. ಆಗಾಗ ಎದೆ ನೋಯುವುದು, ವಿಪರೀತ ಸುಸ್ತಾಗುವುದು. ಈ ನಡುವೆ ನನ್ನರಿವಿಗೆ ಬಂದಿದೆ. ಸುಮ್ಮನೆ ಕುಳಿತವಳಿಗೆ ವೈದಿಕ ಸಭಾಗೆ ತಿಳಿಸಿ ಎಲ್ಲ ಸಿದ್ಧ ಮಾಡಬೇಕೆನ್ಸಿ ಅಲ್ಲಿನ ನಂಬರ್ ತಿರುಗಿಸ್ದೆ. ಕತ್ತಲೆಯಾಗ್ತಿತ್ತು. ಮಧ್ಯಾಹ್ನದ ಊಟ ಕರಗಿ ಹೊಟ್ಟೆ ಹಸಿತಿತ್ತು. ಏನೇ ಆದರೂ ಈ ಹಸುವಿಗೊಂದು ಪರಿಹಾರವಿಲ್ಲ. ಇನ್ನೂ ಅದೆಷ್ಟು ಆಹಾರ ಬೇಕೋ ಈ ಬದುಕಿಗೆ ಅಂತ ಚಿಂತಿಸಿದ್ನಾಗ್ಲಿ ಊಟಕ್ಕಂತ ಎದ್ದು ಹೋಗಲಿಲ್ಲ. ರಾತ್ರಿ ಅಲ್ಲೇ ಮಲಗಿದೆ. ನನ್ನ ಅಪಾರ್ಟ್ಮೆಂಟ್ನ ಎದುರು ಮನೆಯವರಿಗೆ ಫೋನ್ ಮೂಲಕ ತಿಳಿಸ್ದೆ. ಬೆಳಿಗ್ಗೆ ಕಾಫಿ ಕುಡಿಯಲು ನರ್ಸಿಂಗ್ ಹೋಮ್ನ ಪಕ್ಕದ ಸಣ್ಣ ಹೋಟೆಲ್ಗೆ ಬಂದಿದ್ದೆ. ಎದುರಿಗೆ ಗಿರಿ ಬಂದಿದ್ದ. ಈಗ ಹೇಗಿದ್ದಾರೆ ಅಮ್ಮ ಅಂದ. ಈಗ ಅನ್ನಲ್ಲ, ನಾನು ನಿನ್ನೆ ಆಸ್ಪತ್ರೆಗೆ ಸೇರಿಸಿದ್ದು ಅವನಿಗೆ ಗೊತ್ತಿತ್ತಾ? ಗೊತ್ತಿದ್ರೆ ನಿನ್ನೆ ಬರಲಿಲ್ವೇಕೆ? ನನ್ನ ಯೋಚನೆ ಸಾಗಿತ್ತು. ಆದರೆ ಉತ್ತರಕ್ಕಾಗಿ ಗಿರಿ ನನ್ನಡಿಯೇ ನೋಡ್ತಿದ್ದ. ಗೊತ್ತಿಲ್ಲ, ಈಗ ಡಾಕ್ಟ್ರು ಬರ್ತಾರೆ ಅಂದೆ. ನನ್ನೊಡನೆ ಅವನು ಹೆಜ್ಜೆ ಹಾಕ್ದ. ಡಾಕ್ಟ್ರು ಬಂದರು. ಹೋಗಿ ನೋಡಿ, ಪ್ರಜ್ಞೆ ಬಂದಿದೆ ಅಂದರು. ಅಮ್ಮ ಕಣ್ ತೆರೆದಿದ್ರು, ಮಾತಾಡಲಿಲ್ಲ. ನಾನು ಹೋಗಿ ಕೈ ಹಿಡ್ಕೊಂಡು ಕೂತೆ. ಗಿರಿ ನನ್ನೆದುರು ಕುಳಿತು ಅಮ್ಮನ ಇನ್ನೊಂದು ಕೈ ಹಿಡ್ಕೊಂಡ. ಅಮ್ಮ ಅಣ್ಣನೆಡೆ ನೋಡಿ ಕಣ್ಣೀರು ಸುರಿಸ್ತಿದ್ಲು. ನಾನು ಕಣ್ಣೀರನ್ನು ಒರೆಸು ಗೋಜಿಗೆ ಹೋಗದೆ ಸುಮ್ಮನಿದ್ದೆ. ಭೌತಿಕವಾಗಿ ಒರೆಸಿದ್ರೆ ಒಂದು ಕ್ಷಣವಷ್ಟೇ. ಅವರ ಮನದ ಕಣ್ಣೀರನ್ನು ಒರೆಸೋದು ಹೇಗೆ? ನೋವೆಲ್ಲ ಹೊರಬರುವುದು ಎಂದರೆ ಆ ಕಣ್ಣೀರು ಸುರಿಲಿ, ಸಾವಿನಲ್ಲಾದರೂ ನೋವಿಲ್ದಿರಲಿ ಅವ್ರಿಗೆ ಅನ್ನಿಸ್ತು. ಗಿರಿಯ ಕಣ್ಣಲ್ಲೂ ನೀರು ಸುರಿತಿತ್ತು. ಅವನು ತನ್ನ ಇನ್ನೊಂದು ಕೈನಿಂದ ಅಮ್ಮನ ಕಣ್ಣೊರೆಸ್ತಿದ್ದ. ನನ್ನ ಕಣ್ಣಲ್ಲಿ ಬರಲು ನೀರೇ ಇರಲಿಲ್ಲ. ಅಮ್ಮ, ಏನಾಗ್ತಿದೆ? ಕಾಫಿ ಕುಡಿತೀಯಾ? ಅಮ್ಮನನ್ನು ಮಾತಾಡಿಸಲು ನಾನು ಪ್ರಯತ್ನಿಸ್ತಿದ್ದೆ. ಅಮ್ಮ ಅಣ್ಣನೆಡೆ ನೋಡಿ ಏನನ್ನೋ ಕೇಳಲು ಪ್ರಯತ್ನಿಸ್ತಿದ್ಲು. ಅವಳಿಗೆ ಮಾತಾಡಲು ಸಾಧ್ಯವಾಗ್ತಿರಲಿಲ್ಲ. ನನಗೆ ಗಿರಿಯ ಮೇಲೆಷ್ಟು ನಿರ್ಲಿಪ್ತತೆ ಬೆಳೆದಿತ್ತೆಂದರೆ ಅದೇನು ಕೇಳುತ್ತಿರಬಹುದೆಂಬ ಕುತೂಹಲವಿರಲಿ, ಏನು ಕೇಳೋದಿರುತ್ತೆ ಅನ್ನೋ ನಿರ್ಲಕ್ಷ್ಯ ಬೆಳೆದಿತ್ತು. ಡಾಕ್ಟ್ರು ಬಂದು ಪರೀಕ್ಷಿಸಿ ಡ್ರಿಪ್ ಸಣ್ಣಗೆ ಮಾಡಿ ಹೋದರು. ಅಮ್ಮನ ಸ್ಥಿತಿ ಉತ್ತಮವೇನೂ ಆಗ್ತಿಲ್ಲ ಅಂತ ಅವ್ರ ಕೈ ಹಿಡಿದಿದ್ದ ನನ್ನ ಅರಿವಿಗೆ ಬರ್ತಿತ್ತು. ಅತ್ತಿಗೆ ವಸುಂಧರ ಬಂದಿದ್ರು. ನಾನಾಗೆ ಮಾತಾಡಿಸ್ಲಿಲ್ಲ. ಸೊಸೆ ಇರಬಹುದು. ನಿನ್ನೆ ನೋಡಿದ್ದವಳೆ ಜೊತೆಗಿದ್ದಳು. ಅವಳ ಹಿಂದೆ ನಿಂತಿದ್ದವರಿಬ್ಬರು ಅವಳ ತಂದೆ ತಾಯಿ ಇರಬಹುದು ಅನಿಸ್ತು. ಆ ಗಂಡಸಿನ ಮುಖ 31 ವರ್ಷಗಳ ಹಿಂದೆ ನನ್ನ ಮನದ ಕನ್ನಡಿಯನ್ನೊಡೆದ ಕಲ್ಲು ಎಂದು ನನ್ನರಿವಿಗೆ ಬಂದಿತ್ತು. ಅವರೆಲ್ಲ ಇಲ್ಲಿಗೆ ಬಂದಿದ್ದು ನನಗೆ ಸ್ವಲ್ಪ ಕೂಡ ಸಹನೆ ಆಗಲಿಲ್ಲ. ಇಷ್ಟು ಕಾಲದ ನಂತರನೂ ಅವನ ಮುಖ ನೆನಪಿದೆ. ಇನ್ನೂ ಎದೆಯಲ್ಲಿ ದ್ವೇಷವೋ ಕೋಪವೋ ಹಾಗೇ ಇದೆ. ಅದಕ್ಕೆ ಈ ಕ್ಷಣ ಕೂಡ ಅವನನ್ನು ನಿರ್ಲಿಪ್ತಳಾಗಿ ನೋಡಲಾರದವಳಾಗಿದ್ದೇನೆ. ಅವನ ಮೇಲಿನ ಈ ಭಾವವೇ ನಾನು ನನ್ನ ಮನದೊಳಗೆ ಮತ್ಯಾರನ್ನೂ ಸೇರಿಸಿದಂತೆ ಮಾಡ್ತಾ ಅಂತ ಈಗ ಯೋಚಿಸ್ತಿದ್ದೀನಿ. ಅಲ್ಲಿಂದ ಎದ್ದು ಹೊರ ನಡೆದು ಬಿಡೋಣ ಅಂದ್ಕೊಂಡೆ. ಆದರೆ ಅಮ್ಮನ ಕೊನೆ ಕ್ಷಣ, ಹೋಗಬಾರ್ದು ಅಂತ ಅಲ್ಲೇ ಕುಳಿತೆ. ಅಣ್ಣ ಅಮ್ಮನಿಗೆ ಹೇಳ್ದ, ರಘು ಮದುವೆ ಮಾಡ್ಕೊಂಡು ಹೊರಟೋದ,
ಇನ್ನೇನಿದ್ರೂ ನಮ್ಮ ಬದುಕು, ಈ ಹುಡುಗಿ ಬದುಕು ಇಷ್ಟೇ. ನಾನು ಅಮ್ಮನ ಮುಖ ನೋಡೋ ಬದಲು ಗಿರಿಯನ್ನೇ ನೋಡಿದೆ. ಈಗ್ಯಾಕೋ ಅವನ ಕಣ್ಣಲ್ಲಿ ನೀರಿರಲಿಲ್ಲ. ಮುಖ ನೋವಿನಿಂದ ಹಿಂಡಿದಂತೆನಿಸಿತ್ತು. ಆಗ ನನ್ನ ತಲೆಯಲ್ಲಿ ಮಿಂಚೊಂದು ಹೊಡೆದಂತಾಯ್ತು. ಅಮ್ಮನ ಒಟಗುಟ್ಟುವಿಕೆಗೆ ಹೆರಿಗೆಯಲ್ಲಿ ತೊಂದರೆಯಾಗಿ ಗರ್ಭಕೋಶ ತೆಗೆದಿದ್ದು, ಹೆಣ್ತನ ಕಳ್ಕೊಂಡಿದ್ದು, ಗಂಡ ಬೇರೆಯವಳಲ್ಲಿ ಆಸಕ್ತನಾಗಿ ಹೋಗಿದ್ದು ಇತ್ಯಾದಿ. ಅಂದರೆ ಈ ಕಥೆ ನನ್ನ ಅಣ್ಣನ ಮಗ ಮತ್ತು ಸೊಸೆಯದು. ನನಗೆ ಹೆಣ್ಣಿನ ಧ್ವನಿ ಸರಿ ಇಲ್ಲ ಅಂತ ನಿರಾಕರಿಸಿದವನ ಮಗಳ ಕತೆ. ನಿನ್ನೆ ನಾಳೆಗಳ ನಡುವಿನ ಈ ವಾಸ್ತವ ಬದುಕು ಯಾರನ್ನು ಶಿಕ್ಷಿಸುವುದೋ ಯಾರನ್ನು ಸಂತೈಸುವುದೋ ಅರಿವಾಗಲಿಲ್ಲ. ಆಗ ತಿರುಗಿ ನೋಡಿದೆ ಆ ಹುಡುಗಿನ. ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ಲು. ಇನ್ನು ಅವಳು ಏಕಾಂಗಿ. ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ? ನೆನ್ನೆಗಳು ಇಂದಿನ ಬೆಳಕನ್ನು ಆರಿಸಿದ್ರೆ ನಾಳೆಗಳೆಡೆ ಸಾಗೋದೆಂತೋ? ಆ ಪುಟ್ಟ ಹುಡುಗಿಯ ಹಾದಿ ಇನ್ನೂ ಎಷ್ಟು ಉದ್ದವೋ? ಏನೇನು ತಿರುವುಗಳು ಬರುವುದೋ? ಏನೇನು ಸಮಸ್ಯೆಗಳನ್ನು ಎದುರಿಸಬೇಕು? ಏಕಾಂಗಿ ಹೆಣ್ಣಿನ ಪರಿಹಾರವಿಲ್ಲದ ಸಮಸ್ಯೆಗಳು. ಅವಳ ವಾಸ್ತವ ಬದುಕು, ಪ್ರೀತಿ ಇಲ್ಲದ ಏಕಾಂಗಿ ಪಯಣ ಇನ್ನು ಮುಂದೆ ಶುರುವಾಗಬೇಕು. ಮನಸ್ಸು ನೋವಿನಿಂದ ವಿಲವಿಲ ಒದ್ದಾಡ್ತಿದೆ ಅನ್ನಿಸ್ತು. ನಾವು ಗಳಿಸಿದ್ದು ಸಮಲೆಕ್ಕವಾಯಿತು. ಬದುಕಿನ ದಾರಿ ಸಾಗದೆ ಅಸಹಾಯಕಳಾಗಿ ಬದಿಗೆ ಕುಳಿತರೂ ಅಷ್ಟೋ ಇಷ್ಟೋ ದಾರಿ ಸವೇತು. ಹೆಪ್ಪುಗಟ್ಟಿದ ಎದೆ ಮುಗಿಲಲ್ಲಿ ಸಿಡಿಲು ಕಂಡೆ. ಮೇಲೆ ಸುರಿಯೋ ಮಳೆ, ಕೆಳಗೆ ಜಾರೋ ನೆಲ. ದಾರಿ ಸಾಗಿಸೋ ಭಗವಂತ, ಆ ಸಣ್ಣ ಹುಡುಗಿಯ ಬದುಕಲ್ಲಿ ಅಂತ ಬೇಡಿದೆ. ಆ ವ್ಯಕ್ತಿಯ ಕಡೆಗೊಮ್ಮೆ, ಗಿರಿಯ ಕಡೆಗೊಮ್ಮೆ ನೋಡಿದೆ. ಅವರ ಮುಖದ ಭಾವ ಅರಿವಾಗುವುದಕ್ಕಿಂತ ನನ್ನ ಆತ್ಮದ ಭಾವವೇ ನನಗೆ ಅನುಭವಕ್ಕೆ ಬರುತ್ತಿರುವಂತೆನಿಸಿತು. ಇಲ್ಲ, ಮನಸ್ಸಿಗಿಂತ ಎದೆಯಲ್ಲಿ ಹಿಂಡಿದಂಥ ನೋವು. ಅಮ್ಮ, ಅಣ್ಣ, ಆ ವ್ಯಕ್ತಿ ಎಲ್ಲರೂ ಕಣ್ಣಿಂದ ಮಸಕಾಗುತ್ತಿದ್ದಾರೆ. ನೋವಿಲ್ಲದ, ಸಮಸ್ಯೆಯಿಲ್ಲದ ನೆಮ್ಮದಿಯ ಆತ್ಮ ಈಗ ನನ್ನದು.